ಅಂತ ಅಂದ್ರೆ ತುಲಾ ರಾಶಿಯವರು ನೋಡಿ ಈ ಕಾರ್ತಿಕ್ ಮಾಸದಲ್ಲಿ ಕೆಲಸವನ್ನ ಬದಲಾವಣೆ ಮಾಡಿ ನಿಮಗೆ ಅನುಕೂಲವಾಗುತ್ತೆ. ನಾನು ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದ್ದೆ, ಆಗ್ತಾನೆ ಇರಲಿಲ್ಲ ಅಂತ ಅಂದ್ರೆ ಮನೆ ಕಟ್ಟಕ್ಕೆ ಈ ಪ್ರಯತ್ನವನ್ನು ಮಾಡಿ ಅನುಕೂಲವಾಗುತ್ತೆ. ಅಯ್ಯೋ ಕೆಲಸ ನನಗೆ ಸಿಕ್ತಿಲ್ಲ, ಏನು ಮಾಡೋದು ಅಂತ ಮಲ್ ಕೂತ್ಕೊಳ್ಳೋದ್ ಬದಲು ಕೆಲಸಕ್ಕಾಗಿ ನೀವು ಪ್ರಯತ್ನವನ್ನ ಮಾಡಬೇಕು. ಬೇರೆಯವರು 1 ತಿಂಗಳು 2 ತಿಂಗಳಿಂದ ಪ್ರಯತ್ನವನ್ನು ಮಾಡ್ತಿರ್ತಾರೆ, ಕೇವಲ 2-3 ದಿನಗಳ ಪ್ರಯತ್ನ ನಿಮಗೆ ಲಾಭ. ಅನುಕೂಲಕರವಾದಂತಹ ವಾತಾವರಣ ಸೃಷ್ಟಿ ಮಾಡೋಕ್ಕೆ ಶನಿಯೂ ಚೆನ್ನಾಗಿದ್ದಾರೆ, ಗುರುವಿನ ಬಲವೂ ಚೆನ್ನಾಗಿದೆ. ಎಲ್ಲವೂ ಚೆನ್ನಾಗಿದ್ದಾಗ ಸುಮ್ಮನೆ ನಾವು ಕಾಲಹರಣವನ್ನ ಮಾಡೋದನ್ನ ಬಿಟ್ಟು ಪ್ರಯತ್ನ. ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ಇದು ಮಾಸ ಭವಿಷ್ಯದಲ್ಲಿ ತುಲಾರಾಶಿಗೆ ಒಂದು ರೀತಿಯಾದಂತಹ ಯೋಗಫಲ ಆರಂಭವಾಗುತ್ತೆ. ಖುಷಿ ಪಡುವಂತಹ ವಾತಾವರಣಗಳು ಸೃಷ್ಟಿಯಾಗುತ್ತೆ. ಖುಷಿಯಲ್ಲಿ ಚಿಂತನೆ ಮಾಡುವಂತಹ ದಿನಗಳು ಸಿಗುತ್ತೆ. ಯಾಕೆ ಅಂತ ಅಂದ್ರೆ ನಿಮ್ಮ ರಾಶಿಗೆ ಬುಧನ ಯೋಗಫಲ ಆರಂಭವಾಯಿತು. ಬುಧನ ಯೋಗ ಫಲದಿಂದ ನೀವು ಮಾಡುವಂತ ಚಿಂತನೆ ಒಂದು ಡಿಫ್ರೆಂಟ್ ಆಗಿರುತ್ತೆ. ನೀವು ಆಲೋಚನೆ ಮಾಡುವಂತ ಸ್ಥಿತಿ ಒಂದು ದೊಡ್ಡ ಮಟ್ಟದ ಲಾಭಕ್ಕೆ ಹೋಗುವಂತ ಸ್ಥಿತಿಯಲ್ಲಿರುತ್ತೆ. ನಿಮ್ಮ ಚಿಂತನೆ ಎಲ್ಲವೂ ಸಹ ಇನ್ನೊಬ್ರಿಗಿಂತಲೂ ಸಹ ಭಿನ್ನವಾಗಿರುತ್ತೆ. ಅದು ಉತ್ತಮವಾದಂತಹ ಆಲೋಚನೆಗಳೇ ಆಗಿರುತ್ತೆ. ಬುಧನ ಯೋಗ ಫಲದಿಂದ ನಿಮಗೆ ಬುದ್ಧಿಯ ಬೆಳವಣಿಗೆ ಚೆನ್ನಾಗಿದೆ, ವ್ಯವಹಾರದ ಬೆಳವಣಿಗೆ ಚೆನ್ನಾಗಿದೆ, ಲಾಭದ ಬೆಳವಣಿಗೆ ಚೆನ್ನಾಗಿದೆ. ಒಂದು ರೀತಿಯಾದಂಥ ನಾವು ಮಾಡುವಂತಹ ಚಿಂತನೆ, ಪ್ರಯತ್ನಿಸಿದ ಕೆಲಸಗಳೆಲ್ಲವೂ ಸಹ ಸಕ್ಸಸ್ ಸಿಗುವಂತ ಯೋಗ ಫಲ ನಿಮಗೆ ಈ ಬುಧನ ಯೋಗ ಫಲದಿಂದಲೇ ಸಿಗುತ್ತೆ. ಜೊತೆಯಲ್ಲಿ ನಿಮಗೆ ಶುಕ್ರನು ಚೆನ್ನಾಗಿದ್ದಾರೆ, ಜೊತೆಯಲ್ಲಿ ನಿಮಗೆ ಅನುಕೂಲಕರವಾದಂತಹ ವಾತಾವರಣ ಸೃಷ್ಟಿ ಮಾಡೋಕ್ಕೆ ಶನಿಯೂ ಚೆನ್ನಾಗಿದ್ದಾರೆ, ಗುರುವಿನ ಬಲವೂ ಚೆನ್ನಾಗಿದೆ. ಎಲ್ಲವೂ ಚೆನ್ನಾಗಿದ್ದಾಗ ತುಲಾರಾಶಿಯವರು ಸುಮ್ಮನೆ ನಾವು ಕಾಲಹರಣವನ್ನ ಮಾಡೋದನ್ನ ಬಿಟ್ಟು ಪ್ರಯತ್ನ ಏನಾದರೂ ಒಂದು ಪ್ರಯತ್ನವನ್ನ ಮಾಡ್ತಲೇ ಇರಬೇಕು. ಅಯ್ಯೋ ಕೆಲಸ ನನಗೆ ಸಿಕ್ತಿಲ್ಲ, ಏನು ಮಾಡೋದು ಅಂತ ಮಲ್ ಕೂತ್ಕೊಳ್ಳೋದ್ ಬದಲು ಕೆಲಸಕ್ಕಾಗಿ ನೀವು ಪ್ರಯತ್ನವನ್ನ ಮಾಡಬೇಕು. ಕೆಲಸಕ್ಕೆ ಪ್ರಯತ್ನ ಪಟ್ಟಾಗ ಬೇರೆಯವರು 1 ತಿಂಗಳು 2 ತಿಂಗಳಿಂದ ಪ್ರಯತ್ನವನ್ನು ಮಾಡ್ತಿರ್ತಾರೆ, ಕೇವಲ 2-3 ದಿನಗಳ ಪ್ರಯತ್ನ ನಿಮಗೆ ಲಾಭ ಸಿಗುತ್ತೆ. ಕೆಲಸ ಯಾರಾದರೂ ಬದಲಾವಣೆ ಮಾಡೋಣ, ಈ ಕೆಲಸದಲ್ಲಿ ಯಾಕೋ ಕಿರಿಕಿರಿ ಆಗ್ತಿತ್ತು, ನನಗೆ ಇದರಲ್ಲಿ ಲಾಭ ಕಡಿಮೆ ಇತ್ತು, ಫ್ಯೂಚರ್ ನನಗೆ ಇದರಲ್ಲಿ ಅನುಕೂಲವಾಗಿಲ್ಲ, ಬದಲಾವಣೆ ಮಾಡಬೇಕು ಅಂತ ಅಂದ್ರೆ ತುಲಾರಾಶಿಯವರು ನೋಡಿ ಈ ಕಾರ್ತಿಕ್ ಮಾಸದಲ್ಲಿ ಕೆಲಸವನ್ನ ಬದಲಾವಣೆ ಮಾಡಿ ನಿಮಗೆ ಅನುಕೂಲವಾಗುತ್ತೆ. ನಾನು ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದ್ದೆ, ಆಗ್ತಾನೆ ಇರಲಿಲ್ಲ ಅಂತ ಅಂದ್ರೆ ಮನೆ ಕಟ್ಟಕ್ಕೆ ಈ ಪ್ರಯತ್ನವನ್ನು ಮಾಡಿ ಅನುಕೂಲವಾಗುತ್ತೆ. ನಾನು ಯಾವುದೋ ಒಂದು ಖರೀದಿ ಮಾಡಬೇಕು ಅಂತ ಚಿಂತನೆ ಮಾಡ್ತಿದ್ದೆ, ಒಳ್ಳೆ ದಿನಗಳು ಬೇಕು ಅಂತಂದ್ರೆ ಈಗ ಒಳ್ಳೆ ದಿನಗಳಿದೆ, ಆರಂಭವನ್ನು ಮಾಡಿ. ಹೊಸ ಕೆಲಸಗಳನ್ನು ಆರಂಭವನ್ನು ಮಾಡಲಿಕ್ಕೆ ಉತ್ತಮವಾದಂತಹ ದಿನಗಳು ಈಗ ತುಲಾರಾಶಿಗೆ ಅನುಕೂಲವಾಗಿದೆ. ಎಲ್ಲ ರೀತಿಯಾದಂಥ ಅನುಕೂಲಗಳು ಹೆಂಗಿದೆ ಅಂತ ಅಂದ್ರೆ ಕೋರ್ಟು ಕಚೇರಿಯಿಂದ ಹಿಡಿದು ಸರ್ಕಾರಿ ಕೆಲಸಗಳಿಂದ ಹಿಡಿದು ನೀವು ಪ್ರಯತ್ನಿಸಿದ ಎಲ್ಲ ಕೆಲಸ ಕಾರ್ಯಗಳು ಎಲ್ಲ ಸುಸೂತ್ರವಾಗಿ ಆಗುವಂಥ ದಿನಗಳು ಈ ತುಲಾರಾಶಿಗೆ ಈಗ ಆರಂಭವಾಗಿದೆ. ನಾವು ಮಾಡುವಂಥ ಆಲೋಚನೆ, ನಾವು ಮಾಡುವಂಥ ಕೆಲಸ ಅದು ನಿಷ್ಠೆಯಿಂದಿರಬೇಕು, ಅದು ಒಳ್ಳೆಯ ಮಾರ್ಗದಲ್ಲಿರಬೇಕು. ಅದಕ್ಕೆ ಪ್ರಯತ್ನವನ್ನು ಮಾಡಿ, ನನಗೆಲ್ಲ ಏನು ಮಾಡಿರೋ ಪ್ರಯತ್ನವನ್ನು ಮಾಡಿದ್ದೆಲ್ಲ ಆಗುತ್ತೆ ಅಂತ ನಾವು ನ್ಯಾಯವನ್ನು ಬಿಟ್ಟು ಅನ್ಯಾಯದ ಮಾರ್ಗವನ್ನು ಹಿಡಿಬಾರದು. ಅನ್ಯಾಯದ ಮಾರ್ಗಕ್ಕೆ ಹೋದರೆ ಖಂಡಿತವಾಗಿ ಫೇಲ್ಯೂರ್ ಆಗ್ತೀರಿ. ನ್ಯಾಯ ಮಾರ್ಗದಲ್ಲಿರಬೇಕು, ಅದು ಉತ್ತಮವಾದಂಥ ಚಿಂತನೆಯಲ್ಲಿರಬೇಕು. ಅದಕ್ಕೆ ಪ್ರಯತ್ನ ಪಟ್ಟಾಗ ತುಲಾರಾಶಿಗೆ ಉತ್ತಮವಾದಂಥ ಯೋಗ ಫಲ ಖಂಡಿತವಾಗಿ ನಿಮಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಬಹುದು. ರಾಶ್ಯಾಧಿಪತಿ ಬಂದು ಶುಕ್ರನಾಗಿರ್ತಾರೆ. ಎಲ್ಲ ಯೋಗ ಫಲಗಳಿಂದ ಕೂಡಿರುವಂತಹ ಈ ರಾಶಿಯವರು ಆದಷ್ಟು ಸಹ ಲಕ್ಷ್ಮೀನಾರಾಯಣ ಪ್ರಾರ್ಥನೆ, ಬುಧನ ಉಪಾಸನೆ, ಗುರುವಿನ ಪ್ರಾರ್ಥನೆ ಇದೆಲ್ಲವೂ ಸಹ ನಿಮಗೆ ಅತ್ಯಂತ ನಿಮಗೆ ಈಗ ಅವಶ್ಯಕತೆ ಇದೆ. ಇದನ್ನು ಮಾಡಿ ಅನುಕೂಲವಾಗುತ್ತೆ ಅಂತ ಸಂದರ್ಭದಲ್ಲಿ ತುಲಾರಾಶಿಯವರಿಗೆ ಹೇಳ್ಬೋದು. ನಮಸ್ಕಾರ.